ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಕಾಡು ತುಳಸಿ ಗಿಡದ ಮಾದರಿಯನ್ನ. ಈ ಒಂದು ಕಾಡು ತುಳಸಿ ಏನಿದೆ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಲ್ವಾ, ಇದು ಒಂದು ಔಷಧೀಯ ಸಸ್ಯ ಆಗಿ ಗ್ರಾಮೀಣ ಭಾಗಗಳಲ್ಲಿ ಬಳಸ್ತಾರೆ. ಈ ಕಾಡು ತುಳಸಿಯ ಉಪಯೋಗಗಳು ಅಂದರೆ ಜ್ವರ, ಜಲಬಾಧೆ, ಕೆಮ್ಮು, ಎಲೆಗಳ ಕಷಾಯ ಮಾಡೋದ್ರ ಮೂಲಕ ಇದನ್ನ ತಗೊಳ್ತಾರೆ. ಇನ್ನು ಈ ಗಿಡ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ, ಅಜೀರ್ಣ, ಗ್ಯಾಸ್ ತೊಂದರೆಗೂ ಕೂಡ ಸಹಾಯಕ. ಅದಷ್ಟೇ ಅಲ್ಲ, ಈ ಗಿಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ. ಇದರಲ್ಲಿ ದೇಹದ ಪ್ರತಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ತಲೆನೋವು, ಶೀತ ಬಂದಾಗ ಎಲೆಗಳನ್ನು ಕುಟ್ಟಿ ವಾಸನೆ ಪಡೆಯೋದು ಅಥವಾ ಕಷಾಯ ಕುಡಿಯೋದು ಕೂಡ ಮಾಡ್ತಾರೆ. ನೋಡ್ತಾ ಇದ್ದೀವಲ್ವಾ, ಇದೇನೆ ಕಾಡು ತುಳಸಿ ಗಿಡ. ಇನ್ನು ಚರ್ಮ ರೋಗಗಳಲ್ಲಿ ಈ ಎಲೆ ರಸವನ್ನು ಸಣ್ಣ ಗಾಯ, ಹುಳು ಕಡಿತಕ್ಕೆ ಕೂಡ ಹಚ್ತಾರೆ. ಈ ಕೀಟ ನಿವಾರಣೆ, ಸಸ್ಯದ ವಾಸನೆ ಕೀಟಗಳನ್ನು ದೂರ ಮಾಡುತ್ತೆ ಈ ಒಂದು ಕೀಟ. ಅದಷ್ಟೇ ಅಲ್ಲ, ಎಲೆಗಳನ್ನು ಚಪ್ಪರಿಸುವುದರಿಂದ ದುರ್ವಾಸನೆ, ಬಾಯಿಯ ದುರ್ವಾಸನೆ ಕಡಿಮೆ ಮಾಡುತ್ತೆ. ಇದನ್ನು ನಾವು ಕಾಡು ತುಳಸಿ ಅಂತ ಕರಿತೀವಿ. ಇನ್ನು ಕಾಡು ತುಳಸಿ ಬೀಜದ ಉಪಯೋಗಗಳು ಏನು ಅಂತ ನೋಡೋದಾದರೆ, ಈ ಕಾಡು ತುಳಸಿ ಬೀಜಗಳನ್ನು ಔಷಧದ ರೂಪದಲ್ಲಿ ಪರಂಪರಾಗತವಾಗಿ ಕೂಡ ಬಳಸಲಾಗ್ತಾ ಇದೆ. ಇದರ ಪ್ರಮುಖ ಉಪಯೋಗಗಳು ಏನಪ್ಪ ಅಂದರೆ, ದೇಹ ತಂಪಾಗಿಡಿಸಲು. ಅದನ್ನು ಉಪಯೋಗಿಸೋದು ಹೇಗೆ ಅಂದರೆ, ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಕುಡಿದ್ರೆ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಎರಡನೇದು, ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಅಜೀರ್ಣ, ಗ್ಯಾಸು, ಆಮ್ಲಪಿತ್ತ ಸಮಸ್ಯೆಗಳಿಗೂ ಕೂಡ ಇದು ಸಹಾಯಕಾರಿ. ಹಾಗೆಯೇ ಮಲಬದ್ಧತೆ ನಿವಾರಣೆ ಮಾಡುತ್ತೆ. ಈ ಒಂದು ಬೀಜಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಮಲ ಸರಿಯಾಗಿ ಹೊರ ಹೋಗಲು ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲ, ಮಧುಮೇಹ ನಿಯಂತ್ರಣಕ್ಕೂ ಕೂಡ ಸಹಾಯಕ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನದಲ್ಲಿರಿಸಲು ಕೂಡ ಈ ಬೀಜ ನೆರವಾಗುತ್ತೆ. ಆದರೆ ಮಿತವಾಗಿ ಬಳಸಬೇಕು. ತೂಕ ನಿಯಂತ್ರಣ ಮಾಡೋದಕ್ಕೆ, ಹೊಟ್ಟೆ ತುಂಬಿದ ಅನುಭವ ನೀಡುವುದರಿಂದ ಅತಿಯಾದ ಆಹಾರ ಸೇವನೆ ಕಡಿಮೆ ಮಾಡುತ್ತೆ ಇದು. ಹಾಗೆಯೇ ಮೂತ್ರದ ಉರಿ ಸಮಸ್ಯೆಗೂ ಕೂಡ ಇದು ಸಹಾಯಕ. ಮೂತ್ರದ ಉರಿ ಹಾಗೂ ದೇಹದ ಒಳಗಿನ ಬಿಸಿಯನ್ನು ತಂಪು ಮಾಡುತ್ತೆ. ಚರ್ಮ ಆರೋಗ್ಯ, ದೇಹ ಶುದ್ಧೀಕರಣವಾಗುವುದರಿಂದ ಮೊಡವೆ, ಚರ್ಮದ ಉರಿ ಕೂಡ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೂ ಕೂಡ ಇದು ಉಪಯೋಗಿಸ್ತಾರೆ. ಇನ್ನು ಬಳಸೋದು ಹೇಗೆ ಅಂದರೆ, 1 ಚಮಚ ಕಾಡು ತುಳಸಿ ಬೀಜಗಳನ್ನು 1 ಗ್ಲಾಸ್ ನೀರಿನಲ್ಲಿ 1 ಅಥವಾ 2 ಗಂಟೆ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಕುಡಿಯಬಹುದು. ಇದು ಕಾಡು ತುಳಸಿ ಬೀಜದ ಉಪಯೋಗಗಳು.